ನಮಸ್ಕಾರ ಸ್ನೇಹಿತರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಟ್ರೋಲ್ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಅದರಲ್ಲೂ ನಟಿಯರಿಗೆ ಈ ಕಾಟ ತಪ್ಪಿದ್ದಲ್ಲ. ನಟ-ನಟಿಯರ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಹಲವಾರು ಟ್ರೋಲ್‌ಗಳು ಮತ್ತು ಕೆಟ್ಟ ಕಾಮೆಂಟ್‌ಗಳನ್ನ ಎದುರಿಸಿದ್ದಾರೆ. ಅಂದಹಾಗೆ ಈ ಹಿಂದೆ ನಟ ಪ್ರಜ್ವಲ್ ದೇವರಾಜ್ ಪತ್ನಿ ರಾಗಿಣಿ ಅವರು ತಮ್ಮ ಅತ್ತೆಯೊಂದಿಗೆ ಜಗಳವಾಡಿ ಮನೆ ಬಿಟ್ಟು ಹೋಗಿದ್ದಾರೆ ಎಂಬ ಟ್ರೋಲ್ ಆಗಿತ್ತು ಎಂಬುದರ ಬಗ್ಗೆ ರಾಗಿಣಿ ಪ್ರಜ್ವಲ್ ಮಾತನಾಡಿದ್ದಾರೆ. ರಾಗಿಣಿ ಪ್ರಜ್ವಲ್ ಕನ್ನಡ ಚಿತ್ರರಂಗದ ನಟ ಪ್ರಜ್ವಲ್ ದೇವರಾಜ್ ಅವರ ಪತ್ನಿ. ನಟಿ, ಫಿಟ್ನೆಸ್ ಟ್ರೈನರ್ ಮತ್ತು ವೃತ್ತಿಪರ ಡ್ಯಾನ್ಸರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆಯೂ ತಮಗೆ ಎದುರಾಗುವ ಟ್ರೋಲ್ ಬಗ್ಗೆ ರಾಗಿಣಿ ಮಾತನಾಡಿದ್ರು. ಇದೀಗ ತಮ್ಮ ಅತ್ತೆಯೊಂದಿಗೆ ಜಗಳವಾಡಿ ಮನೆ ಬಿಟ್ಟು ಹೋಗಿದ್ದಾರೆ ಎಂಬ ಟ್ರೋಲ್ ಒಂದು ವೈರಲ್ ಆಗಿತ್ತು. ಈ ಬಗ್ಗೆ ಅವರು ಇದೀಗ ಮಾತನಾಡಿದ್ದಾರೆ. ನಾನು ನನ್ನ ಅತ್ತೆ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ದೇನೆ ಅಂತೆ. ನಮ್ಮ ಅತ್ತೆಯವರ ಸಹೋದರಿಯರು ಹಾಗೂ ಅವರ ಫ್ಯಾಮಿಲಿಯವರೆಲ್ಲ ಕಾಲ್ ಮಾಡಿ ಏನಾಯ್ತು ಅಂತ ಕೇಳಿದ್ರು. ನಾನು ಒಂದು ಪ್ರಾಪರ್ಟಿಗೆ ಆಡ್ ಮಾಡಿದ್ದೆ. ಆಗ ಬೇರೆ ಮನೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದರಿಂದ ಪ್ರಾಬ್ಲಮ್ ಅಂತ ಫುಲ್ ಕಾಮೆಂಟ್ಸ್ ಹಾಕಿದ್ರು. ಇದು ಫನ್ನಿ ಆಗಿತ್ತು ಎಂದು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ರಾಗಿಣಿ ಪ್ರಜ್ವಲ್ ದೇವರಾಜ್ ಹೇಳ್ಕೊಂಡಿದ್ದಾರೆ. ರೂಮರ್ಸ್ ಗಿಂತ ಜಾಸ್ತಿ ನಾನು ತುಂಬಾ ಎದುರಿಸುತ್ತಿದ್ದೇನೆ. ಪರ್ಸನಲ್ ಆಗಿ ನನ್ನ ತಂಗಿ ಮತ್ತು ನಾನು ಹೆಚ್ಚು ಅಸಹ್ಯಕರ ಮೆಸೇಜ್ಗಳನ್ನ ಎದುರಿಸುತ್ತಿದ್ದೇವೆ. ಇದು ನಿರಂತರ ವಿಷಯ. ನಾವು ಡ್ಯಾನ್ಸ್ ಕ್ಲಾಸ್ ನಡೆಸುತ್ತಿದ್ದೀವಿ. ನನ್ನ ತಂಗಿಗೆ ಸ್ಟೂಡೆಂಟ್ ಎನ್ಕ್ವೈರಿ ಕಾಲ್ಸ್ ಬರುತ್ತೆ. ಆಫೀಸ್ ನಂಬರ್ಗೆಲ್ಲ ತುಂಬಾ ಅಸಹ್ಯಕರ ಸಂದೇಶಗಳು ಬರುತ್ತೆ. ಎಫೆಕ್ಟ್ ಆಗಲ್ಲ ಅಂತಲ್ಲ, ಎಫೆಕ್ಟ್ ಆಗುತ್ತೆ. ಆದರೆ ರಿಯಾಕ್ಟ್ ಮಾಡಬಾರ್ದು, ಆಕ್ಷನ್ ತೆಗೆದುಕೊಳ್ಳಬಾರದು ಎಂದು ನಟಿ ರಾಗಿಣಿ ಪ್ರಜ್ವಲ್ ಖಡಕ್ ಆಗಿ ಹೇಳಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.